ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಲ್ಲ ಪಕ್ಷಗಳು ನೋಡಿದ್ದು, TMC ಆಯಿತು, ಬೇರೆ ಬೇರೆ ಪಕ್ಷಗಳಾಯಿತು. ಈ ಶರದ್ ಪವಾರ್ ಬೆನ್ನತ್ತಿದ್ದಾರೆ, ಈ ಕಡೆ ಏನೋ ನಿಮ್ಮ ಈಗ DMKಗೆ ಬೆನ್ನತ್ತಿದ್ದಾರೆ. ಮಾಡಿ ಈಗ 1 ನೇಷನ್ 1 ಇಲೆಕ್ಷನ್ ಸರ್ವಾಧಿಕಾರಿ. ನಾಳೆ ಮುಂದೊಂದು ದಿವಸ ಚುನಾವಣೆನೇ ಆಗದಿದ್ದರೆ ಅದು ನಾಮಕಾವಸ್ಥೆ ಚುನಾವಣೆ ಮತ್ತೆ ಅದನ್ನು ಡಿಕ್ಟೇಟರ್ಗೆ ಒಯ್ದರೂ ಕೂಡ ಏನು ಆಶ್ಚರ್ಯಕರ ಅಲ್ಲ. ಆ ಒಂದು ವ್ಯವಸ್ಥೆಗೆ ಇವತ್ತು ಹೋಗ್ತಾ ಇದ್ದಾರೆ. ಭ್ರಷ್ಟಾಚಾರ ಬಗ್ಗೆ ಯಾರು ಇವ್ರು ಮಾತಾಡ್ತಿರು, ಭ್ರಷ್ಟಾಚಾರಿ ಅಂತಿದ್ರು ಅಜಿತ್ ಪವಾರು. ಅವರು ಪಕ್ಷ ಸೇರ ಮೇಲೆ ಅವರು ಲಾಂಡ್ರಿ ಮಷಿನ್ನಾಗ ಸ್ವಚ್ಛ ಆದರು. ಇದೇ ಅಸ್ಸಾಂ ಚೀಫ್ ಮಿನಿಸ್ಟರ್ಗೆ ಹೋಗಿ ಅಂತಿದ್ರು. ಯಾರ್ಯಾರು ಭ್ರಷ್ಟಾಚಾರ ಮತ್ತು ಅಶೋಕ್ ಚವ್ಹಾಣ್ಗೆ ಅಂತಿದ್ರು. ಯಾರ್ಯಾರು ಇವತ್ತು ಭ್ರಷ್ಟಾಚಾರ ಹೊತ್ಕೊಂಡಿದ್ದು ಹೋಗಿದ್ರಲ್ಲ ಅವ್ರಿಗೆಲ್ಲರೂ ಇವ್ರದ್ದು ಹಾಗೆ ಹಿಂಗೆ ಇಂಥ ಭ್ರಷ್ಟಾಚಾರ ಇವರೇ ಭಾಷಣ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು, ನಾವಲ್ಲ. ಮತ್ತು ಅವರೆಲ್ಲರೂ ಇವ್ರು ಮೋದಿಯವರ ವಾಷಿಂಗ್ ಮಷಿನ್ನಲ್ಲಿ ಹೋಗಿ BJP ವಾಷಿಂಗ್ ಮಷಿನ್ ಹೋಗೋಬೇಕು ಸ್ವಚ್ಛ ಆಗಿಬಿಡ್ತಾರೆ ಶುಭ್ರವಾಗಿ. ರಿನ್ ಸೋಪ್ ಥರ ಹಂಗೆ ಹಿಂಗೆ ಬರ್ತದೆ ಹಂಗೆ. ಅದಕ್ಕೆ ಪ್ರತಿಭಟನೆ ಅದು ಹಕ್ಕು. ಇದು ಈಗ ನಾವೇ ನಿಮಗೇನಾದರೂ ಒಂದು ದಿವಸ ತಪ್ಪು ಮಾತಾಡಿದ್ದೀವಿ ಅಥವಾ ನಿಮಗೇನೋ ನಿರ್ಲಕ್ಷ್ಯ ಮಾಡಿದ್ವಿ, ನೀವು ಪ್ರತಿಭಟನೆ ಮಾಡ್ತಿರಲ್ಲ, ವಾಕೌಟ್ ಮಾಡ್ತಿರಲ್ಲ. ಮಂತ್ರಿಗಳು ಸರಿಯಾಗಿ ಟೈಮಲ್ಲಿ 2 ತಾಸು ನಮ್ಗೆ ಕಾಯಿಸಿದ್ರು, ಅಥವಾ ನಮ್ಮ ಮಂತ್ರಿಗಳು ಸರಿಯಾಗಿ ಮಾತಾಡಲಿಲ್ಲ, ನಮಗೇನೋ ಟೀಕೆ ಮಾಡಿದ್ರು ಅಂತೇಳಿ ಹಿಂಗೆ ಮಾಡಿದ್ರು, ಸಿಟ್ಟಿಗೆ ಬಂದರು ನಮ್ಮ ಮೇಲೆ ಅಂತ ನೀವು ಪ್ರತಿಭಟನೆ ಮಾಡ್ತಿರಲ್ಲ. ಮತ್ತು ಇಂಥ ದೊಡ್ಡ ಅನಾಹುತಾಗಿ ಅನೇಕ ಮಕ್ಕಳು ಪ್ರಾಣ ಕಳ್ಕೊಂಡ ಮೇಲೂ ಕೂಡ ನೀವು ಪ್ರತಿಷ್ಠೆಗೆ ನಿಲ್ತಿರಲ್ಲ, ಪ್ರತಿಭಟನೆ ಮಾಡಬಾರ್ದಾ? ಇವ್ರು ಗುಲಾಮರಾಗಿ ಕ್ವಶನ್ ಪೇಪರ್ ಲೀಕ್ ಆಗಿದಾವೆ, ಇನ್ನು ಮುಂದಿನ ಆಗಲಿ ಅಂತ ಸುಮ್ಮನೆ ಕುಂಡಿರ್ಬೇಕಾ? ಮಾಡಿದ್ದಾರೆ ಅದನ್ನು ಬಿಟ್ಕೊಂಡು ನೀವು ಆ ಪ್ರತಿಭಟನೆ ಯಾಕೆ ಮಾಡ್ತೀರಿ? ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಹಕ್ಕದು, ಅದನ್ನು ಪ್ರತಿಭಟನೆ ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ ಅವತ್ತೊಂದು ಸಹ. ಆ ಹಕ್ಕನ್ನು ಕೂಡ ನೀವು ಇದು ಮಾಡೋಕ್ಕೆ ಹೋಗ್ತೀರಾ? ಮಾನ ಮರ್ಯಾದೆ ಏನಾದರೂ ಇದ್ದರೆ ತತ್ಕ್ಷಣ ರಾಜೀನಾಮೆ ತೊಗೊಂಡು ಅವಾಗ ತೊಗೋಬೇಕಾಗಿತ್ತು. ಇಷ್ಟು ಟೂ ಲೇಟ್. ನಾವು ಇಷ್ಟೆಲ್ಲ ಆಗಲಿಕ್ಕೆ ಬಿಡಬಾರ್ದಾಗಿತ್ತು. UPA ಸಂದರ್ಭದಲ್ಲಿ ಬರೀ ಅಲಿಗೇಷನ್ ಅಂತಾದರೆ ಪ್ರೂವ್ ಆಗಿರಲಿಲ್ಲ. ಅಲಿಗೇಷನ್ ಮಾಡಿದರೆ ನಾವು ಗಿಜಾನ್ನ 2G 3G ಸ್ಕ್ಯಾಮ್ನ ರಾಜೀನಾಮೆ ತೊಗೊಂಡ್ವಿ. ಗೊತ್ತಾ ನಿಮಗೆ? ಈಗ ಪ್ರತಿಭಟನೆಯಲ್ಲಿ ದೇಶ ವಿರೋಧಿ ಹೇಳಿಕೆಗಳು ಕೆಲವೊಬ್ರು ಭಾರತ್ ಮಾತೆಗೆ ಗಂಡ ಯಾರು ಅಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥ ಅದರಲ್ಲಿ ನುಸುಳಿಕೊಂಡು ಇವರೇ ಮಾಡಿಸ್ತಿರ್ಬೇಕು. ಅದರಲ್ಲಿ ಇವತ್ತು ಲಕ್ಷಾಂತರ ಮಂದಿದಾಗ ಒಂದಿಬ್ಬರು ಯಾರೋ ಹೋಗ್ತಾರೆ, ಅವ್ರ ಉದ್ದೇಶ ಏನಿರ್ತಾರೆ ಗೊತ್ತಿರಂಗಿಲ್ಲ. ಆದ್ರೆ 99% ಜನರ ಉದ್ದೇಶ ಏನಿದೆ? 99.99. ಎಲ್ಲೋ ಒಬ್ಬನು ಹೋಗಿ ಅವನೊಬ್ಬ ಮಿಶ್ವಾಸ ಅಥವಾ ಇವರೇ ಕಳಿಸ್ತಾರೆ. ನಾಳೆ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನಿಸ್ಬಿಡ್ತೀರಿ. ಅದಂದರೆ ಅದೆಲ್ಲರಿಗೂ ಬಂತ. ಅದು ಇವರ ಕುಮ್ಮುಕ್ ಕೊಟ್ಟು ಕಳಿಸಿರ್ತಾರೆ.